ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಸೊ ಇವತ್ತು ಅಂದರೆ ಜುಲೈ 3ನೇ ತಾರೀಕು ಒಂದು ನೀಟ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಇದೆ, ಅದರ ಬಗ್ಗೆ ನೋಡೋಣ. ಈಗೇನಪ್ಪ ಅಂತಂದರೆ ನೀಟ್ ಎಕ್ಸಾಮ್ ಬರೆದಾಗ ಅಪ್ಲಿಕೇಶನ್ ಹಾಕಬೇಕಾದ್ರೆ ಕರ್ನಾಟಕ ಸ್ಟೇಟನ್ನು ಕ್ಲೈಮ್ ಮಾಡಿರುವಂತಹ ಲಿಸ್ಟ್ ಬಿಟ್ಟಿದ್ದಾರೆ. ಯಾವ್ಯಾವ ರಿಜಿಸ್ಟರ್ ನಂಬರ್ಸ್, ರೋಲ್ ನಂಬರ್ಸ್ ಸ್ಟೂಡೆಂಟ್ಸು ಕರ್ನಾಟಕನ ಸ್ಟೇಟ್ ಕೋರ್ಟನ್ನು ಕ್ಲೈಮ್ ಮಾಡಿರ್ತಾರೆ ಅಂತ. ಸೊ ಆ ಸ್ಟೂಡೆಂಟ್ಗಳ ಲಿಸ್ಟನ್ನು ನೋಡೋಣ ಕಂಪ್ಲೀಟಾಗಿ. ನಿಮ್ಮದು ಅಷ್ಟೇ, ನಿಮ್ಮದು ನೇಮ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಚೆಕ್ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ನೀವು ವೆಬ್ಸೈಟ್ಗೆ ಹೋಗಿ ಅಲ್ಲಿ ನೀವು ನೋಡ್ಬೋದು ಪ್ರವೇಶ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ UGCET 2025 ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಫಸ್ಟ್ ಆಗಿ ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಕ್ಲೈಮ್ಡ್ ಕರ್ನಾಟಕ ಸ್ಟೇಟ್ ಇನ್ ದೇರ್ UG NEET 2025 NTA ಅಪ್ಲಿಕೇಶನ್. ಅಂದರೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ, ನೀಟ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅದರಲ್ಲಿ ನೀವು ಕರ್ನಾಟಕ ಸ್ಟೇಟನ್ನು ಕ್ಲೈಮ್ ಮಾಡಿರೋದಕ್ಕೆ ಅವರ ಸ್ಟೂಡೆಂಟ್ಗಳ ಲಿಸ್ಟ್ ಇದು. ಇನ್ನು ಪೂರ್ತಿಯಾಗಿ ಮತ್ತೆ ಅದರಲ್ಲಿ ಏನು ಡೀಟೇಲ್ಸ್ ಇದೆ ಅನ್ನೋದ್ರ ಬಗ್ಗೆ ನೋಡೋಣ. ಬಟ್ ಇದು ಕಂಪ್ಲೀಟ್ ಲಿಸ್ಟು, ಯಾವ್ಯಾವ ಸ್ಟೂಡೆಂಟ್ಸು ಕರ್ನಾಟಕನ ಸ್ಟೇಟ್ ನಮ್ಮದು ಅನ್ನೋದನ್ನ ಕ್ಲೈಮ್ ಮಾಡಿರ್ತಾರೆ ಆ ಸ್ಟೂಡೆಂಟ್ಗಳ ಲಿಸ್ಟ್ ಕಂಪ್ಲೀಟಾಗಿ ಇಲ್ಲಿ ನೋಡ್ಬೋದು, ಚೆಕ್ ಮಾಡ್ಕೋಬೋದು. ನೀವು ಇಲ್ಲಿ ಕಂಪ್ಲೀಟ್ ಲಿಸ್ಟ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಫುಲ್ ಲಿಸ್ಟೇ ಇದೆ. ನಿಮ್ಗೆ ಅಲ್ಲಿ ಏನಿರುತ್ತೆ ಅದರಲ್ಲಿ ಡೀಟೇಲ್ಸ್ ಅಂತಂದರೆ ಸೀರಿಯಲ್ ನಂಬರ್ ಇದೆ, ನೀಟ್ ರೋಲ್ ನಂಬರ್ ಇದೆ, ಮತ್ತು ನೀಟ್ ರ್ಯಾಂಕ್ ಇದೆ, ನೀಟ್ ಸ್ಕೋರ್ ಇದೆ. ಅಂದರೆ ನೀಟಲ್ಲಿ ನಿಮ್ದು ಎಷ್ಟು ರ್ಯಾಂಕ್ ಬಂದಿದೆ, ಮತ್ತು ನೀಟಲ್ಲಿ ಎಷ್ಟು ಸ್ಕೋರ್ ಆಗಿದೆ, ಮತ್ತು ಅವ್ರ ರೋಲ್ ನಂಬರ್. ಸೊ ಕಂಪ್ಲೀಟಾಗಿ ಇಲ್ಲಿ ನೀಟ್ ರ್ಯಾಂಕ್ ಬೇಸಿಸ್ ಮೇಲೆ ತೊಗೊಂಡಿದ್ದಾರೆ. ಲೋಯೆಸ್ಟ್ ಯಾರ್ದು ಬಂದಿರುತ್ತೆ 17 ರ್ಯಾಂಕ್ ನೋಡ್ಬೋದು. ಇಲ್ಲಿ ಫಸ್ಟ್ ರ್ಯಾಂಕ್ ಬಂದು 17 ರ್ಯಾಂಕು, ಮತ್ತು 670 ಹೈಯೆಸ್ಟ್ ಇರುತ್ತೆ. ಅದು ಹೈಯೆಸ್ಟ್ ಮಾರ್ಕ್ಸು ಕ್ಲೈಮ್ ಮಾಡಿರುವಂಥದ್ದು. ಅದಾದಮೇಲೆ ನೀವು ಹೋಗ್ತಾ ನೋಡ್ಬೋದು ಕಂಪ್ಲೀಟಾಗಿ ಎಲ್ಲ ಸ್ಟೂಡೆಂಟ್ಗಳ ಲಿಸ್ಟು. ಇಲ್ಲಿ ಒಂದು ಸ್ಟೂಡೆಂಟು, ಎರಡು ಸ್ಟೂಡೆಂಟ್ ಅಂತಲ್ಲ, ಎಲ್ಲ ಸ್ಟೂಡೆಂಟ್ಗಳು ಯಾರ್ಯಾರೆಲ್ಲ ಯಾವ ರ್ಯಾಂಕ್ ಬಂದಿದ್ರು, ಯಾವ ಮಾರ್ಕ್ಸ್ ಬಂದಿದ್ರು ಎಲ್ಲ ಸ್ಟೂಡೆಂಟ್ಗಳ ಲಿಸ್ಟು ಕಂಪ್ಲೀಟಾಗಿ ಇಲ್ಲಿದೆ. ನಿಮ್ಮ ರೋಲ್ ನಂಬರು ಸಹ ಇದೆಯಾ ಇಲ್ವಾ ಅಂತ ನೀವು ಇಲ್ಲಿ ಕಂಪ್ಲೀಟಾಗಿ ಚೆಕ್ ಮಾಡ್ಕೋಬೋದು. ನಿಮ್ಮ ರೋಲ್ ನಂಬರು ಮತ್ತು ನಿಮ್ಮ ರ್ಯಾಂಕ್, ಆಲ್ ಇಂಡಿಯಾ ರ್ಯಾಂಕ್ ಏನು ಬಂದಿದೆ, ನೀಟ್ ರ್ಯಾಂಕ್ ಏನು ಬಂದಿದೆ, ಮತ್ತು ಸ್ಕೋರ್ ಎಷ್ಟು ಬಂದಿದೆ ಅನ್ನೋದನ್ನ ಕಂಪ್ಲೀಟಾಗಿ ಲಿಸ್ಟು ನಿಮಗೆ ಎಲ್ಲಿವರೆಗೂ ಅಂದರೆ ಕಂಪ್ಲೀಟಾಗಿ ಯಾವ್ಯಾವ ಸ್ಟೂಡೆಂಟ್ಸ್ ಏನೇನೆಲ್ಲ ಮಾರ್ಕ್ಸ್ ಬಂದಿದೆ ಎಲ್ಲ ಸ್ಟೂಡೆಂಟ್ಗಳ ಲಿಸ್ಟು ಸಹ ಇಲ್ಲಿದೆ ನೋಡ್ಬೋದು. ನೀವು ಆಲ್ಮೋಸ್ಟ್ ನೀವು ಚೆಕ್ ಮಾಡಿದ್ರೆ ಒಂದು ಹತ್ರ ಲಾಸ್ಟ್ವರೆಗೂ ಅಂತಂದರೆ ಆಲ್ಮೋಸ್ಟ್ ನೀವು ನೋಡ್ಬೋದು. ಲಾಸ್ಟಿಗೆ ಹೋಗೋಣ, ಲಾಸ್ಟ್ ಪೇಜ್ಗೆ. ಇಲ್ಲಿ ನೋಡ್ಬೋದು ನೀವು ಆಲ್ಮೋಸ್ಟ್ 87,909 ಕ್ಯಾಂಡಿಡೇಟ್ಸ್ಗಳ ಲಿಸ್ಟ್ ಕಂಪ್ಲೀಟಾಗಿ ಇಲ್ಲಿದೆ. ನಿಮಗೆ ಲಾಸ್ಟ್ ಲೋಯೆಸ್ಟ್ ಮಾರ್ಕ್ಸ್ ಬಂದು 113, ನೀಟ್ ಸ್ಕೋರು ರ್ಯಾಂಕ್ ಬಂದು 1,31,000 ಸಾರಿ ಹೌದು 13,19,409 ಇದು ಲೋಯೆಸ್ಟ್ ರ್ಯಾಂಕ್ ಇರುವಂಥದ್ದು. ಸೊ ಸ್ಕೋರ್ ಇರುವಂಥದ್ದು 113 ಲೋಯೆಸ್ಟ್, ಇದು ಲೋಯೆಸ್ಟು. ಸೊ ಟೋಟಲ್ ಕ್ಯಾಂಡಿಡೇಟ್ಸು 87,999 ಕ್ಯಾಂಡಿಡೇಟ್ಸ್, 87,909 ಕ್ಯಾಂಡಿಡೇಟ್ಸು ಆ್ಯಕ್ಚುಲಿ ನೀಟನ್ನು ಕ್ಲೈಮ್ ಮಾಡಿರ್ತಾರೆ, ಅಂದರೆ ಕರ್ನಾಟಕ ಸ್ಟೇಟನ್ನು ಕ್ಲೈಮ್ ಮಾಡಿರ್ತಾರೆ. ಸೊ ಅವುಗಳ ಎಲ್ಲ ಲಿಸ್ಟ್ ಕಂಪ್ಲೀಟಾಗಿ ನಿಮ್ಗೆ ಇಲ್ಲಿದೆ. ನಿಮ್ಮದು ರಿಜಿಸ್ಟರ್ ನಂಬರ್ ಮತ್ತು ರೋಲ್ ನಂಬರ್, ನೀಟ್ ರೋಲ್ ನಂಬರ್ ಜೊತೆಗೆ ನೀಟ್ ರ್ಯಾಂಕು ಮತ್ತು ನೀಟ್ ಸ್ಕೋರನ್ನು ಕಂಪ್ಲೀಟಾಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮದು ಎಷ್ಟು ಬಂದಿದೆಯಾ, ನಿಮ್ಮದು ಯಾವ ಪ್ಲೇಸಲ್ಲಿ ಇದೆ ಅನ್ನೋದು ನಿಮ್ಗೊಂದು ರಫ್ ಐಡಿಯಾ ಸಿಗಬಹುದು ಇದರಿಂದ. ಬಟ್ ಇದರಿಂದನೇ ಕಂಪ್ಲೀಟ್ ಐಡಿಯಾ ಸಿಗುತ್ತೆ, ಅಡ್ಮಿಷನ್ಸ್ ಸಿಗೋದಿಲ್ಲ. ಯಾಕಂದರೆ ಇನ್ನೂ ಲಿಸ್ಟ್ ಬೇಕಾಗುತ್ತೆ, ಯಾಕೆ ಕ್ಯಾಟಗರಿನೂ ಮ್ಯಾಟ್ರ್ ಆಗಿರುತ್ತೆ, ಅಲ್ಲಿ ರಿಸರ್ವೇಷನ್ ಮ್ಯಾಟ್ರ್ ಆಗಿರೋದ್ರಿಂದ. ಸೊ ನೋಡ್ಕೊಳ್ಳಿ ನಿಮ್ಮ ಪೊಸಿಷನ್ ಎಲ್ಲಿದೆ ಏನು ಅನ್ನೋದನ್ನ ಕಂಪ್ಲೀಟಾಗಿ, ಮತ್ತು ನಿಮ್ಮ ರೋಲ್ ನಂಬರ್ ಇದೆಯಾ ಇಲ್ವಾ ಅನ್ನೋದನ್ನ ಕಂಪ್ಲೀಟಾಗಿ ಚೆಕ್ ಮಾಡ್ಕೊಳ್ಳಿ. ಸೊ ಇನ್ನೂ ಫರ್ದರ್ ಇದೇ ಥರ ಅಪ್ಡೇಟ್ಸ್ಗಳು ಬರ್ತಾನೆ ಇರುತ್ತೆ. ಸೊ ನಾನು ಕೊಡ್ತೀನಿ ಈ ಥರದ ಅಪ್ಡೇಟ್ಸ್ಗಳನ್ನು. ಸೊ ದಯವಿಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನಂದು ವಾಟ್ಸಪ್ ಚಾನಲ್ ಒಂದಿದೆ. ಸೊ ಆ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆದರೆ ನೀವು ಏನೇ ಅಪ್ಡೇಟ್ಸ್ ಬಂದರೂ ಇಮಿಡಿಯೇಟಾಗಿ ನಾನು ಅಪ್ಡೇಟ್ಸನ್ನು ಕೊಡ್ತಿರ್ತೀನಿ. ಸೊ ಹಾಗಾಗಿ ವಾಟ್ಸಪ್ ಚಾನಲ್ನ ಜಾಯ್ನ್ ಆಗೋದಕ್ಕೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನೀವು ವಾಟ್ಸಪ್ ಚಾನಲ್ಗೂ ಬೇಕಾದ್ರೆ ಜಾಯ್ನ್ ಆಗಬಹುದು. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ.